ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಇವತ್ತು ಫ್ರೆಂಡ್ಸ್ ನಾವು ಒಂದೇ ದಿನಕ್ಕೆ 3 ಲೆಹಂಗಾನ ಸ್ಟಿಚ್ ಮಾಡಿದ್ದೀವಿ. ಅದರಲ್ಲಿ ಒಂದು ಬ್ಲೌಸು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರು, ಅಕ್ಕ ಲೆಹಂಗಾದ ಸ್ಟಿಚಿಂಗ್ ಹಾಕಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಎಷ್ಟು ಅರ್ಥ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ನಿಮಗೆ, ಆದರೆ ನನ್ನ ಮಟ್ಟಿಗೆ ಸಾಧ್ಯವಾಗೋಷ್ಟು ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಲೆಹಂಗಾದ ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ಇದು ಐರನ್ ಮಾಡ್ತಾ ಇರೋದು. ಇದು ಒಂದೇ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಸಂಜೆ 4 ಗಂಟೆ ಒಳಗೆ ಮುಗಿಸ್ಬಿಟ್ಟು ಐರನ್ ಎಲ್ಲ ಮಾಡ್ತಾ ಇದ್ದೆ. ಹಾಗಾಗಿ ಇವತ್ತು ನಿಮಗೆ ಒಂದು ಲೆಹಂಗಾದ ಕಟ್ಟಿಂಗು ಸ್ಟಿಚಿಂಗು ಹೇಳ್ಕೊಡೋಣ. ಬ್ಲೌಸಿಂದು ಫಸ್ಟು ಕಟ್ಟಿಂಗ್ ಬರುತ್ತೆ. ವಿಡಿಯೋ ಲೆಂತ್ ಆಗಲಿಲ್ಲ ಅಂತಂದರೆ ನಾನು ಲಂಗದ್ದು ಹಾಕ್ತೀನಿ, ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ನೋಡಿ ಇಷ್ಟ ಆದಮೇಲೆ ನನ್ನ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಪ್ರತಿದಿನ ನಿಮಗೆ ವಿಡಿಯೋ ಬರಬೇಕು ಅಂದರೆ ನೀವು ಪ್ರತಿದಿನ ವಿಡಿಯೋ ನೋಡಬೇಕು, ಹಾಗೆ ಲೈಕ್ ಮಾಡಬೇಕು. ಹಾಗಂತ ಈಗ ನಾವು ಶುರು ಮಾಡೋಣ. ನೋಡಿ, 3 ಲೆಹಂಗಾದ ಬ್ಲೌಸನ್ನು ನಾನು ಐರನ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ಸಿಂಪಲ್ಲಾಗಿ ಸ್ಕೂಲ್ ಯೂನಿಯನಿಗೆ ಹೊಲಿಸ್ತಾ ಇರೋದು. ಹಾಗಾಗಿ ಕಪ್ಸ್ ಏನು ಹಾಕಿಲ್ಲ ಅವರು, ಸಿಂಪಲ್ಲಾಗಿ ಅದ್ರಲ್ಲಿ ಬಂದಿರೋ ಡಿಸೈನನ್ನೇ ಸ್ಟಿಚ್ ಮಾಡಿದ್ರು. ಬ್ಯಾಕ್ ನೆಕ್ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ, ಕೆಲವೊಂದಕ್ಕೆ ಶೇಪ್ಗಳು ಚೇಂಜ್ ಮಾಡಿ ಹೊಲಿದಿದ್ದೀವಿ. ಹಾಗೆ ಲಂಗ ಬಂದುಬಿಟ್ಟು ಸೇಮ್ ನಾರ್ಮಲ್ ಲೆಹಂಗಾ ಲಂಗ ಹೇಗೆ ಬರುತ್ತೋ ನೆರಿಗೆ ಲಂಗ ಅದೇ ರೀತಿಯೇ ಸ್ಟಿಚ್ ಮಾಡಿರೋದು. ಹಾಗೆಯೇ ವಿಡಿಯೋ ಕೊನೆಯಲ್ಲಿ ಈ ಲೆಹಂಗಕ್ಕೆ ಎಷ್ಟು ಅಮೌಂಟ್ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಲೆಹಂಗಕ್ಕೂ ತುಂಬ ವೆರೈಟಿ ಇರುತ್ತೆ, ಕಪ್ಸ್ ಹಾಕಿ ಹೊಲಿಯೋದು, ಹಾಗೆ ಕೆಲವೊಂದು ಲೆಹಂಗಗಳು ಸ್ಟೋನ್ ವರ್ಕು, ಹಾಗೆ ಪ್ರಿನ್ಸ್ ಕಟ್ಟು, ಈ ರೀತಿ ಎಲ್ಲ ಇರುತ್ತೆ. ಅದೆಲ್ಲ ಲೆಹಂಗಗಳಿಗೂ ಎಷ್ಟೆಷ್ಟು ತಗೋಬೇಕು, ಅಥವಾ ನಾರ್ಮಲ್ ಬರೀ ಲೆಹಂಗ ಹೊಲಿದ್ರೆ ಅದಕ್ಕೆ ಎಷ್ಟು ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ನಮ್ಮ ಊರಲ್ಲಿ ಎಷ್ಟೆಷ್ಟು ಇರುತ್ತೋ ಅಷ್ಟಷ್ಟೇ ನಾವು ತಗೊಳ್ಳೋದಕ್ಕೆ ಸಾಧ್ಯ. ಈಗ ನಾವು ಬೆಂಗಳೂರು ರೇಟನ್ನು ನಮ್ಮೂರಲ್ಲಿ ತಗೊಳಕ್ಕೆ ಬರೋದಿಲ್ಲ. ಹೀಗೆ ನಮ್ಮ ರೇಟನ್ನು ಅವರು ಬೆಂಗಳೂರಲ್ಲಿ ಅಂಗಡಿ ಮಾಡಿದ್ರು ತಗೊಳ್ಳೋದಕ್ಕೆ ಬರೋದಿಲ್ಲ. ಬೇರೆ ಏನು ಬೇಡ, ಇಲ್ಲಿಂದ ಶಿವಮೊಗ್ಗ ಒಂದು ಸಿಟಿಗೇ ವ್ಯತ್ಯಾಸ ಇರುತ್ತೆ. ಫಸ್ಟ್ನೇದು ಬಂದುಬಿಟ್ಟು ನಾವು ಎದೆ ಸುತ್ತಳತೆನ ತಗೊಳ್ಬೇಕು. ಈ ಬ್ಲೌಸಿನ ಎದೆ ಸುತ್ತಳತೆ ಬಂದುಬಿಟ್ಟು 8 ಇಂಚು, ಅಂದರೆ 4ನೇ 1 ಭಾಗ 8 ಇಂಚು, ಹಾಗೆ ಅದಕ್ಕೆ 2 ಇಂಚು ಸೇರಿಸ್ಬಿಟ್ಟು 10 ಇಂಚು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೈ ಉದ್ದ ನೋಡ್ಕೊಳ್ತಿದ್ದೀನಿ. 14 ಇಂಚು ಮೈ ಉದ್ದ, 14 ಇಂಚಿಗೆ 1 ಇಂಚು ಸೇರಿಸ್ಬಿಟ್ಟು 15 ಇಂಚನ್ನ ನಾವು ಬ್ಯಾಕಲ್ಲಿ ಮಾರ್ಕ್ ಮಾಡ್ಕೊಬೇಕು. ಒಂದು ಸತಿ ಅಳತೆ ಬ್ಲೌಸಿಂದನೂ ನೋಡಬೇಕು. ಆಮೇಲೆ ಈ ರೀತಿ ಮಡ್ಚಿಕೊಂಡು ಸೇಮ್ ನಾನು ಬ್ಲೌಸ್ ಕಟ್ಟಿಂಗಲ್ಲಿ ಹೇಗೆ ತೋರಿಸ್ಕೊಟ್ಟಿದ್ದೆ, ಫ್ರಂಟಲ್ಲಿ 1 ಇಂಚು ನೀವು ಎಕ್ಸ್ಟ್ರಾ ಬಿಡಿ, ಆಗ ಕರೆಕ್ಟಾಗಿ ಬರುತ್ತೆ. ಲೆಹಂಗದ ಬ್ಲೌಸು ಹೊಲಿಯೋದು ಅಷ್ಟೊಂದು ಕಷ್ಟ ಇಲ್ಲ ಫ್ರೆಂಡ್ಸ್. ಬ್ಲೌಸ್ಗಿಂತನೂ ತುಂಬ ಈಸಿ. ಯಾರೇ ಕಸ್ಟಮರ್ ಕೊಟ್ಟರು ಸಹಿತ ನೀವು ಆ ಲೆಹಂಗಾನ ಬರೋದಿಲ್ಲ ಹೊಲಿಯೋಕ್ಕೆ ಅಂತ ಹೇಳಬೇಡಿ, ಯಾಕಂದರೆ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಬ್ಲೌಸ್ಗಳಲ್ಲಾದರೂ ಫಿಟ್ಟಿಂಗ್ ಕೇಳ್ತಾರೆ, ಇದು ಲೆಹಂಗಾದಲ್ಲಿ ಅಷ್ಟೊಂದೇನು ಇರೋದಿಲ್ಲ, ಆದರೆ ಕೆಲವೊಬ್ರಿಗೆ ಫಿಟ್ಟಿಂಗಲ್ಲಿ ಕೊಡಲೇಬೇಕಾಗತ್ತೆ. ಹಾಗೆ ಕುತ್ತಿಗೆ ಅಗಲ ಬಂದುಬಿಟ್ಟು 3.25 ತಗೊಂಡು, ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ, ಮತ್ತು ಶೋಲ್ಡರ್ ಬಂದುಬಿಟ್ಟು 2.5 ಇತ್ತು, 3 ಇಂಚು ತಗೊಂಡ್ವಿ. ಅದೆರಡು ಸೇರಿಬಿಟ್ಟು 6 ಇಂಚು ಹಾರ್ಮೋಲ್ ತೊಗೊಂಡೆ. ಯಾಕಂದರೆ ಹುಡುಗಿ ತುಂಬ ವೀಕ್ ಇರೋದ್ರಿಂದ ಜಾಸ್ತಿ ಕುತ್ತಿಗೆ ಅಗಲ ಮತ್ತು ಹಾರ್ಮೋಲ್ ಎಲ್ಲ ಏನು ಬೇಡ ಅನ್ಸ. ಹಾಗೆ ಫ್ರೆಂಡ್ಸ್, ಈಗ ಹಾರ್ಮೋಲ್ ಎಲ್ಲ ಹಾಕಾಯಿತು. ಈಗ ನೆಕ್ಕು ಸಹಿತ ಅಷ್ಟೇ, ಅವರಿಗೆ ತುಂಬ ಡೀಪ್ ಬೇಡ, ನೋಡಿಕೊಂಡು ನಮಗೆ ಎಷ್ಟು ಡೀಪ್ ಬೇಕು ಅಂತ ಹೇಳ್ಬಿಟ್ಟು 5 ಇಂಚಿಗೆ ಇಟ್ಟೆ. ಯಾಕಂದರೆ ತುಂಬ ವೀಕ್ ಇರ್ತಾರಲ್ವ ಹೆಣ್ಮಕ್ಳು, ಅವರಿಗೆ ನಾವು ಜಾಸ್ತಿ ಬ್ರಾಡ್ ಎಲ್ಲ ತೊಗೊಂಡ್ರೆ ಸರಿಯಾಗಲ್ಲ. ನಾವಿದು ವಿ ಶೇಪನ್ನೇ ಕೊಟ್ವಿ. ಈ ರೀತಿ ವಿ ಶೇಪ್ ಕೊಟ್ಟಾಗ ಕರೆಕ್ಟಾಗಿ ಕೂರುತ್ತೆ. ಈಗೆಲ್ಲ ಇದೇ ಥರ ನೆಕ್ಕನ್ನು ಇಷ್ಟಪಡ್ತಾರೆ. ಮತ್ತೊಂದು ಲೆಹಂಗಾ ಬ್ಲೌಸ್ಗೆ ನಾವು ಈ ರೀತಿ ವಿ ಶೇಪ್ ಕೊಟ್ಟಿಲ್ಲ, ಫುಲ್ ವಿ ಶೇಪಲ್ಲೇ ಕೊಟ್ಟಿದ್ವಿ. ಅದು ತುಂಬ ಚೆನ್ನಾಗಿ ಬಂತು. ಹಾಗೆ 5 ಇಂಚ್ ಉದ್ದ, ಹಾಗೆ 2 ಇಂಚ್ ಈ ರೀತಿ ಒಂದು ಚಿಕ್ಕದಾಗಿ ಒಂದು ಹೈಟ್ ಮಾಡಿಕೊಂಡು ಈ ರೀತಿ ಮಾಡಬೇಕು. ಹಾರ್ಮೋಲಲ್ಲಿ ಈ ರೀತಿ ನೋಡಿಕೊಂಡು ಅದರ ಅರ್ಧಕ್ಕೆ ನೀವು ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ಇದು ಪ್ರಿನ್ಸ್ ಕಟ್ಟಿನ ಒಂದು ಕಟ್ಟಿಂಗ್ ಆಯಿತು. ಈಗ ಬಂದುಬಿಟ್ಟು ನಾವು ಎದೆ ಸುತ್ತಳತೆಗೂ ಮತ್ತು ಹಾರ್ಮೋಲ್ ರೌಂಡಿಂಗಿಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ ಅಂತ ನೋಡಬೇಕು. ಆ ರೀತಿ ಮ್ಯಾಚ್ ಆದರೆ ಫಿಟ್ಟಿಂಗ್ ಟೈಮಲ್ಲಿ ಕರೆಕ್ಟಾಗಿ ಬರುತ್ತೆ ಅನ್ನೋದು ನಮಗೆ ಒಂದು ಗ್ಯಾರಂಟಿ ಆಯಿತು. ಈಗ ನಾವು ಈ ರೀತಿ 4 ಪೀಸನ್ನು ಕಟ್ ಮಾಡ್ಕೊಬೇಕು. ಹಾಗೆ ಫ್ರಂಟನ್ನು ನಾವು ಕ್ಯಾನ್ವಾಸ್ ಏನು ಕೊಟ್ಟು ಸ್ಟಿಚ್ ಮಾಡ್ತಿಲ್ಲ, ಫ್ರಂಟನ್ನು ನಾವು ವಿ ಶೇಪು ಕಟ್ ಮಾಡ್ಕೊಬೇಕು. ಯಾಕಂದರೆ ಪ್ರಿನ್ಸ್ ಕಟ್ ಮಾತ್ರ ಕಟ್ ಮಾಡೋದಿಲ್ಲ. ನಂತರ ಈಗ ಬ್ಯಾಕ್ ನೆಕ್ಕಲ್ಲಿ ಕಟ್ ಮಾಡ್ಕೊಳ್ತೀವಿ. ಪ್ರಿನ್ಸ್ ಕಟ್ ಶೇಪ್ ಹಾಕಿರೋದು ಹಾಗೆ ಇಟ್ಕೊಳ್ಳಿ. ಸ್ಟಿಚ್ ಮಾಡಿದ್ರ ಮೇಲೆ ನೀವು ಮಾಡ್ಕೋಬೋದು. ಇಲ್ಲಿ ನೋಡಿ, ಫ್ರಂಟಲ್ಲಿ ಈ ರೀತಿ ವಿ ಆಗಿ ತೆಗೆದ್ವಿ, ಯಾಕಂದರೆ ಕರೆಕ್ಟಾಗಿ ಕೂರುತ್ತೆ. ಯಾಕಂದರೆ ಅದರಲ್ಲೊಂದು ಬಾರ್ಡ್ರ್ ಇದೆ, ಅದನ್ನು ಕೊಡೋದಕ್ಕೋಸ್ಕರ. ಈಗ ನೋಡ್ತಾ ಇರ್ಬೋದು, ಬ್ಯಾಕ್ ನೆಕ್ ಅಂದರೆ ಎಷ್ಟು ಉದ್ದ ಇದೆ ಬ್ಯಾಕ್ ಡೀಪು ಅಂತ ಹೇಳ್ಬಿಟ್ಟು ಒಂದು ಸತಿ ನೋಡ್ಕೊಬೇಕು. 10 ಇಂಚು ಉದ್ದ ಇತ್ತು, ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಇಡೋಕ್ಕೆ ಹೇಳಿದರು, ಹಾಗಾಗಿ 11 ಇಂಚು ಇಟ್ಟೆ. 3.25 ಇಂಚು ಕುತ್ತಿಗೆ ಅಗಲಕ್ಕೆ ಒಂದು ಮಾರ್ಕ್ ಹಾಕಿ ಈ ರೀತಿ ಕಟ್ ಮಾಡಿದ್ವಿ. ಹಾಗೆಯೇ 1 ಇಂಚು ಗ್ಯಾಪಲ್ಲಿ ನಾವು ಕೊಡೋಣ ಅಂತ ಹೇಳ್ಬಿಟ್ಟು ಶೇಪ್ ಹಾಕ್ತೆ.
ತುಂಬ ಚೆನ್ನಾಗಿ ಬಂದಿದ್ವು 3 ಬ್ಲೌಸು ಮತ್ತು ಲೆಹಂಗಾ ಸಖತ್ತಾಗಿ ಬಂದಿತ್ತು ಸಂಜೆ ಅಷ್ಟೊತ್ತಿಗೆ. ಅದು ಲೆಹಂಗಾ ಯಾವ ರೀತಿ ಬಂತು ಅಂತೇಳಿ ನೀವು ನೋಡಬೇಕು ಅಂತಂದರೆ ನೀವು ರೇವತಿ ಕನ್ನಡ ಲಾಗಲ್ಲಿ ಇವತ್ತೊಂದು ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಲೆಹಂಗಾ ಸ್ಟಿಚ್ ಮಾಡಿರೋದನ್ನೇ ವಿಡಿಯೋ ಹಾಕಿದ್ದೀನಿ. ಅಂದರೆ ಸ್ಟಿಚ್ ಆದಮೇಲೆ ಹೇಗೆ ಕಾಣ್ತಿತ್ತು ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಹಾಗೆಯೇ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ವ, ಈ ರೀತಿ ಬ್ಯಾಕ್ ನೆಕ್ಕಲ್ಲಿ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ನೋಡಿ ಈ ರೀತಿ, ಅಂದರೆ ಇದಕ್ಕೆ ಕ್ಯಾನ್ವಾಸ್ ಏನು ಕೊಡಲ್ಲ, ಹನಿ ಶೇಪು ಸಾಕು ಅಂತ ಹೇಳ್ಬಿಟ್ಟು. ಈಗೆಲ್ಲ ಹಾಗೇ ದಿಢೀರಂತ ಈಗ ಸ್ಕೂಲ್ ಡೇಗೆಲ್ಲ ಒಂದೇ ರೀತಿಯೇ ಬ್ಲೌಸ್ ಹೊಲಿಸ್ಕೊಳ್ತಾರಲ್ಲ, ಹಾಗಾಗಿ ಒಂದೇ ರೀತಿಯೇ ಕೊಡ್ತಾರೆ. ನಾವು ಕಪ್ಪು ನೀಲಿನೇ 2 ಹೊಲಿದ್ವಿ, ಮತ್ತೊಂದು ಪರ್ಪಲ್ ಕಲರ್ ಆಗಿತ್ತು. ಇದು ಫಸ್ಟು ಸ್ಲೀವ್ ಡಿಸೈನು ಹೊಲ್ಕೊಳ್ಳೋಣ ಅಂಥೇಳಿ ಸ್ಲೀವ್ ಡಿಸೈನ್ ಮಾಡ್ತಿದ್ದಾಳೆ. ಹಾಗೆಯೇ ತುಂಬ ಚೆನ್ನಾಗೇ ಬಂತು ಬ್ಲೌಸು, ತುಂಬ ಸಖತ್ತಾಗಿ ಬಂದಿತ್ತು. 3 ಬ್ಲೌಸೂ ಅಷ್ಟೇ ನಿನ್ನೆನೇ ಕೊಡೋದಿತ್ತು, ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಆದರೂ ಸಹಿತ ರೇವತಿ ಕನ್ನಡ ಲಾಗಲ್ಲಿ ನನ್ನ 3 ಲೆಹಂಗಾ ಬ್ಲೌಸ್ಗಳು ಲೆಹಂಗಾ ಹೇಗಾದವು ಅಂತ ಇದೆ, ನೀವು ನೋಡ್ಕೊಬೋದು. ಹಾಗೆ ನಾರ್ಮಲಾಗಿ ಸ್ಲೀವನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ಕಿಗೆ ಇದೇ ರೀತಿ ಹೆಚ್ಚಾಗಿ ಕೊಡ್ತಾರೆ ನೋಡಿ. ಈಗ ಕರೆಕ್ಟಾಗಿ ಸ್ಲೀವ್ ಮೇಲೇ ಹೊಲಿಗೆನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ನಿಮಗೆ ಯಾವುದಾದ್ರೂ ಬಟ್ಟೆಗಳು ಅರ್ಜೆಂಟ್ ಬಂದಾಗ ಬಟ್ಟೆನ ಬಿಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಒಂದು ಸತಿ ಬಟ್ಟೆನ ಬಿಟ್ಟಾಗ ಮತ್ತೆ ನಮಗೆ ಅವರು ಅರ್ಜೆಂಟಾಗಿ ಕೊಟ್ಟಾಗ ಯಾರು ಹೊಲ್ಕೊಡಲ್ಲ ಅಂತ ತಂದುಕೊಡಲ್ಲ. ಆದ್ದರಿಂದ ನಮಗೆ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ, ನೀವು ಬಟ್ಟೆನ ಇಸ್ಕೊಂಡು ಆ ಡೇ ಕೊಡಿ. ಅವರು ಇನ್ನೊಬ್ರಿಗೆ ಹೇಳ್ತಾರೆ, ಹಾಗೆಯೇ ಅವರು ಸಹಿತ ಕಾಯಂ ಕಸ್ಟಮರ್ ಆಗಿ ಉಳಿತಾರೆ. ಈಗ ನಾವು ಸ್ಲೀವ್ ಆಯಿತು. ಈಗ ಬಂದುಬಿಟ್ಟು ಬ್ಯಾಕು ಮತ್ತು ಫ್ರಂಟು. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಇದು ಸಹಿತ ಸ್ಲೀವ್ಗೆ ಕೊಡೋದಕ್ಕೆ ಬೇಕಿತ್ತು ಎಕ್ಸ್ಟ್ರಾ ಬಟ್ಟೆ, ಹಾಗಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವ, ಲೈನಿಂಗ್ ಇರುತ್ತೆ, ಮೇನ್ ಫ್ಯಾಬ್ರಿಕ್ ಸಾಕಾಗಿರಲ್ಲ. ಹಾಗೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಬಂದಾಗ ಈ ರೀತಿ ಕೊಟ್ಕೊಬಿಟ್ರೆ ನೀಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವಾ, ಫಿನಿಶಿಂಗ್ ಅನ್ನೋದು ನೀವು ನೀಟಾಗಿ ಕೊಡಬೇಕಾಗತ್ತೆ. ನಿಮಗೆ ಕಸ್ಟಮರು ಮತ್ತೆ ಮತ್ತೆ ಬರಬೇಕು ಅನ್ನೋಂಗಿದ್ರೆ ನೀಟಾಗಿ ಫಿನಿಶಿಂಗ್ ಕೊಟ್ಟರೆ ಮಾತ್ರ ಕಸ್ಟಮರು ಪದೇ ಪದೇ ಬರ್ತಾರೆ. ಹಾಗಾಗಿ ನೀವು ಫಿನಿಶಿಂಗ್ ಅನ್ನೋದನ್ನು ನೀಟಾಗಿ ಕೊಟ್ಕೊಳ್ಳಿ ಫಸ್ಟು, ನಂತರ ನೋಡಿ ತಾನಾಗಿ. ಫಸ್ಟು ನಾವು ದುಡ್ಡು ಎಷ್ಟು ಬರುತ್ತೆ ಅನ್ನೋದು ಲೆಕ್ಕ ಮಾಡಬಾರ್ದು. ಫಸ್ಟು ನಾವು ಕೆಲಸ ನಮ್ಮದು ನೀಟಾಗಿರೋದ್ರ ಕಡೆ ಗಮನ ಕೊಟ್ಟಾಗ ದುಡ್ಡು ತಾನಾಗೇ ಬರುತ್ತೆ, ಹಾಗೆ ಕಸ್ಟಮರು ತಾನಾಗೇ ಬರ್ತಾರೆ. ಫಸ್ಟಿಗೆ ನೀವು ಹೊಲಿಯೋಕ್ಕೆ ಕೊಟ್ಟಾಗೆ ಅವ್ರಿಗೆ ಇಷ್ಟೇ ಅಷ್ಟೇ ಹಾಗೆ ಹೀಗೆ ಅಂತೇಳಿ ಚರ್ಚೆ ಮಾಡಿದ್ರೆ ಅವರು ಹೆದರಿ ಕೊಡೋದೇ ಇಲ್ಲ. ಹಾಗಂತ ನಾವು ಕೊನೆಯಲ್ಲೂ ಹೇಳಬಾರ್ದು, ಸೂಕ್ಷ್ಮವಾಗಿ ಕಸ್ಟಮರಿಗೆ ನಿಮ್ಮ ರೇಟಿನ ಬೆಲೆನ ಹೇಳಿಬಿಟ್ಟೆ ಇಸ್ಕೊಬೇಕು. ಈಗ ಹೆಂಗಂದರೆ, ಈಗ ಬಟ್ಟೆನೇ ಇಲ್ಲದೆ ಖಾಲಿ ಅಂತೂ ಯಾರೂ ಕೂತಿರಲ್ಲ ಈಗಿಂದ ಜಾಯಮಾನದಲ್ಲಿ. ಯಾಕಂದರೆ ಬಟ್ಟೆ ಹಾಕೋರು ತುಂಬ ಜನ. ಹಾಗಾಗಿ ನೀವೊಂದು ರೇಟು ಇಷ್ಟು ಆಗ್ಬೋದು, ಇಷ್ಟು ಆಗುತ್ತೆ ಅಂತ ಹೇಳಿಬಿಟ್ಟು ಇಸ್ಕೊಂಡ್ರೆ ಸುಮ್ಮನೆ ರಿಸ್ಕ್ ಇಲ್ಲ. ಈಗ ನೋಡ್ತಾ ಇರ್ಬೋದು, ಈ ಥರ ಡಿಸೈನ್ ಬಂದಿರೋದನ್ನು ನಾವು ಫ್ರಂಟಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ವಿ. ತುಂಬ ಚೆನ್ನಾಗಾಗಿತ್ತು ಬ್ಲೌಸ್ ಮಾತ್ರ. ಹಾಗೆ ಅದರಲ್ಲೊಂದು ಬಾರ್ಡರ್ ಕಾಣಿಸ್ತಾ ಇದೆಯಲ್ಲ, ಅದು ನೀವು ಎಕ್ಸ್ಟ್ರಾ ತೆಗೆದು ಹಚ್ಚಬೇಕಾಗತ್ತೆ, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರಿ, ಬಾರ್ಡರ್ ಮೇಲೇ ಬಂತು ಅದು ಬ್ಲೌಸ್ ಉದ್ದ. ಹಾಗಾಗಿ ಬಾರ್ಡರ್ನ ಎಕ್ಸ್ಟ್ರಾ ಕಟ್ ಮಾಡಿ ನಾವು ಲೆಂತಿನ ತುದಿಗೆ ಹಚ್ತೀವಿ. ಈ ರೀತಿ ಎಲ್ಲ ಒಂದು ಕ್ರಿಯೇಟಿವ್ ಆಗಿ ಮಾಡ್ತಾ ಇರ್ತೀವಿ. ಕಸ್ಟಮರ್ ಮಾತ್ರ ಅದಕ್ಕೆ ಬೇಕಾದಷ್ಟು ದುಡ್ಡನ್ನು ಕೊಡೋದೇ ಇಲ್ಲ. ಅಂದರೆ ಮತ್ತೊಂದು ಅಂದರೆ, ಸಿಟಿಯಲ್ಲಿ ಶಾಪ್ ಮಾಡ್ಕೊಂಡು ಹೊಲಿಯೋರಿಗೆ ಸಿಗೋ ಬೆಲೆ ಮನೆಯಲ್ಲಿ ಹೊಲಿಯೋರಿಗೆ, ಅದು ಹಳ್ಳಿಯಲ್ಲಿ ಮನೆಯಲ್ಲಿ ಹೊಲಿಯೋರಿಗಂತೂ ಸಿಗೋದೇ ಇಲ್ಲ. ಹಾಗೆ ಎಲ್ಲ ತುಂಬ ಜನ ಆ ರೀತಿ ಆಗ್ತಾ ಇರುತ್ತೆ. ನಾವು ಈ ಥರ ಡ್ರೆಸ್ಗಳನ್ನು ಹಳ್ಳಿಯಲ್ಲಿ 200ರಿಂದ 300 ರೂಪಾಯಿಗೆ ಹೊಲ್ಕೊಡ್ಬೇಕು. ಅದೇ ಸಿಟಿ ಒಳಗಡೆ, ಶಿವಮೊಗ್ಗ ಅಂತ ಸಿಟಿ, ಬೆಂಗಳೂರು ಆ ಥರ ಎಲ್ಲ ಸಿಟಿ ಒಳಗಡೆ ಈ ಲೆಹಂಗಕ್ಕೆ 1500 ರೂಪಾಯಿ ಇದೆ. ಹಾಗಾಗಿ ನಾ ಹೇಳೋದು, ಊರಿಗೆ ತಕ್ಕ ಹಾಗೇ ರೇಟ್ಗಳು ಸಹ ಫಿಕ್ಸ್ ಆಗಿರುತ್ತೆ. ಹಾಗೆ ಹಳ್ಳಿಗಳಲ್ಲಿ ಈಗಲೂ ಸಹಿತ ಟೈಲರ್ಗಳು ಒಂದು ಬ್ಲೌಸಿಗೆ 100-150ಕ್ಕೆ ಸ್ಟಿಚ್ ಮಾಡಿಕೊಡೋಂಥ ಟೈಲರ್ಗಳು ಎಷ್ಟು ಜನ ಬೇಕು, ಈಗೂ ಸಹಿತ ಅಷ್ಟು ಕಡಿಮೆಗೆ ಸ್ಟಿಚ್ ಮಾಡಿಕೊಡ್ತಾರೆ. ಅದು ಏನು ಮಾಡೋಕ್ಕೆ ಬರೋಲ್ಲ, ಒಂದೊಂದು ಊರಲ್ಲಿ ಆ ಥರ ಇರುತ್ತೆ. ಇವರಿಗೆ ನಾವು ಒಂದು ಬೆಂಗಳೂರು ರೇಟೇ ತಗೊತೀವಿ, ಮೈಸೂರು ರೇಟೇ ತಗೊತೀವಿ, ಶಿವಮೊಗ್ಗ ರೇಟೇ ತಗೊತೀವಿ ಅಂದರೆ ಆಗೋದಿಲ್ಲ. ಆ ಊರಿಗೆ ತಕ್ಕಾಗೆ ಜನಗಳು ದುಡ್ಡು ಕೊಟ್ಟನ್ನು ತಗೊಳ್ತಾ ಇರ್ತಾರೆ. ಆದರೆ ನೀವು ಯಾರಿಗೆ ಕಸ್ಟಮರ್ಗೆ ಬಟ್ಟೆ ತಗೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಅಡ್ವಾನ್ಸ್ ಪೇ ಮಾಡ್ಕೊಂಬಿಡಿ. ನೆಕ್ಸ್ಟು ಬಟ್ಟೆ ಇಸ್ಕೊಂಡು ಹೋಗುವಾಗ ಅದು ಅವರಿಗೆ ಹೆವಿ ಆಗೋದಿಲ್ಲ. ನೀವು ನೋಡ್ತಾ ಇರ್ಬೋದು, ಫ್ರಂಟ್ ಪಾರ್ಟನ್ನು ಈ ರೀತಿ ಹಾಕಿ ಉಲ್ಟಾ ಮಾಡಿಕೊಂಡು ನೆಕ್ಸ್ಟು ಈ ಬಾರ್ಡ್ರು ಬಿಟ್ಟು ಕಟ್ ಮಾಡ್ಕೊಳ್ತೈತಿ. ಯಾಕಂದರೆ ಬಾರ್ಡ್ರನ್ನ ಎಕ್ಸ್ಟ್ರಾ ಹಚ್ಚಬೇಕು. ಈಗ ಇಷ್ಟ ಆದಮೇಲೆ ಪ್ರಿನ್ಸ್ ಕಟ್ಟನ್ನು ನಾವು ಕಟ್ ಮಾಡ್ಕೋಬೇಕು, ಆಗ ತುಂಬ ಈಸಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಾದಮೇಲೆ ಪ್ರಿನ್ಸ್ ಕಟ್ಟನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಬೋಟಿಕಲ್ಲಿ ಸ್ಟಿಚ್ ಮಾಡಿದ ರೀತಿ ಕಾಣಿಸುತ್ತೆ. ಹಾಗಾಗಿ 3 ಟಕ್ಸಿನ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ ಲೆಹಂಗಕ್ಕೆ. ತುಂಬ ಜನ ನಾನು ನೋಡಿದ್ದೀನಿ 3 ಟಕ್ಸ್ ಬ್ಲೌಸು ಲೆಹಂಗಕ್ಕೆ ಬ್ಲೌಸ್ ಹೊಲಿಸ್ಕೊಳ್ತಾರೆ. ಅದು ತುಂಬ ಚೆನ್ನಾಗಿ ಅನಿಸೋದಿಲ್ಲ. ಅದು ದಾವಣಿ ಲಂಗ ಥರ ಆಗಿಬಿಡುತ್ತೆ. ಅಂದರೆ ವೇಲ್ ಹಾಕಿದ್ರೆ ಮುಗೀತಲ್ವ. ಲೆಹಂಗ ಅನಿಸಿದ್ರೆ ನೀವು ತುಂಬ ಚೆನ್ನಾಗಿ ಟ್ರೆಂಡಾಗಿ ಹೊಲ್ಕೋಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು ಪ್ರಿನ್ಸ್ ಕಟ್ ಮಾಡಾದಮೇಲೆ ಇನ್ನೊಂದು ಸತಿ ಜಾಯಿಂಟ್ ಮಾಡ್ತಾ ಇದೆ. ಹಾಗೆಯೇ ಓವರ್ಲಾಕ್ ಸಹ ಇದ್ದರೆ ಓವರ್ಲಾಕ್ ಮಾಡ್ಕೋಬೋದು. ಇಲ್ಲಾಂದರೆ ತುದಿಗೆ ಒಂದು ಸ್ಟಿಚ್ ಹಾಕಿದಾಗ ಆ ರೀತಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಈಗ ನೋಡಿ ಫ್ರಂಟ್ ಪಾರ್ಟಿಗೆ ಒಂದು ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಮಡಚಿ ಹೊಲ್ಕೊಬೇಕು. ಹಾಗೆ ಒಂದು ಲೆಹಂಗಾ ಕೊಟ್ಟಿದ್ದಾರೆ ಕಸ್ಟಮರು ಅಂದರೆ ಅದನ್ನು ಇಸ್ಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಡಿಸೈನ್ಗಳು ಹಾಗೆ ಲೆಹಂಗಾ ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ತಲೆಯಲ್ಲಿ ನಾವು ಎಷ್ಟೊಂದು ಖರ್ಚು ಮಾಡಿರ್ತೀವಿ, ಎಷ್ಟೊಂದು ಟೈಮ್ ಕೊಟ್ಟಿರ್ತೀವಿ. ಈಗ ನೋಡಿ ಬೆಳಗ್ಗೆನೇ ನಮಗೆ ಯಾರೋ ಬಂದರು, ಸಂಜೆ ಒಳಗಡೆ ಒಂದು 4ರಿಂದ 5 ಬ್ಲೌಸ್ ಹೊಲ್ಕೊಡಿ ಅಂತಂದಾಗ ನಾವು ಎಷ್ಟು ಪರಿಶ್ರಮ ಪಟ್ಟಿರ್ತೀವಿ. ಎಲ್ಲಿಗಾದರೂ ಹೊರಟಿರ್ತೀವೋ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ. ಹಾಗೆ ಮನೆಗೆ ಯಾರೋ ಬರ್ತೀನಿ ಅಂದಿರ್ತಾರೋ ಅದನ್ನು ಕ್ಯಾನ್ಸಲ್ ಮಾಡಿರ್ತೀವಿ. ಇನ್ನೇನು ಎಲ್ಲದನ್ನು ತ್ಯಾಗ ಮಾಡಿ ನಿಮ್ಮ ಬಟ್ಟೆನ ಹೊಲಿದಿರ್ತಾರೆ. ಆದರೆ ಬಟ್ಟೆ ಇಸ್ಕೊಂಡು ಹೋದ್ಮೇಲೆ ಕೆಲವರು ದುಡ್ಡು ಕೊಡೋದಿಲ್ಲ, ಕೆಲವರು ದುಡ್ಡು ಕೊಡೋದಕ್ಕೆ ತುಂಬ ಚೌಕಾಸಿ ಮಾಡ್ತಾರೆ. ಹಾಗಾಗಿ ನಾನು ಹೇಳೋದು ಹಳ್ಳಿಯಲ್ಲೇ ಸ್ಟಿಚ್ ಮಾಡಿ, ಪೇಟೆಯಲ್ಲೇ ಸ್ಟಿಚ್ ಮಾಡಿ. ದುಡ್ಡಿನ ವಿಚಾರದಲ್ಲಿ ಯಾರೇ ಬಟ್ಟೆ ಹೊಲಿಸಿದ್ರು ತುಂಬ ಸ್ಟ್ರಿಕ್ಟ್ ಆಗಿರಿ ಅಂತ ಹೇಳ್ತೀನಿ. ಈಗ ನೋಡಿ ಬಾರ್ಡ್ರ್ ಎಕ್ಸ್ಟ್ರಾ ಉಳಿದಿತ್ತಲ್ಲ ಅದನ್ನು ಫ್ರಂಟ್ ಪೀಸಲ್ಲಿ ಹಚ್ಚುತ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದು ಬಾರ್ಡ್ರು ವೇಸ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಬಾರ್ಡ್ರು ಹಚ್ಚಿದ ಮೇಲಂತೂ ಇನ್ನೂ ಅದರ ಒಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಲೆಹಂಗಾ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇದ್ದೀರಲ್ವಾ, ಗೋಲ್ಡ್ ಲೇಸನ್ನು ಕಟ್ ಮಾಡಿ ಈ ರೀತಿ ಹಚ್ಚಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಡಿಸೈನ್ ಸಮೇತ ಇಲ್ಲ ಅನ್ನೋ ಫೀಲ್ ಇಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಈಗೆಲ್ಲ ಇದೇ ರೀತಿ ಡಿಸೈನ್ಸ್ಗಳು ಬರುತ್ತೆ. ಅದನ್ನು ನಾವು ಫ್ರಂಟಿಗೆ ವಿ ಶೇಪ್ ಕೊಟ್ಟು ಈ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡ್ತೀವಿ. ನೋಡ್ತಾ ಇದ್ದೀರಲ್ಲ, ಈಗ ನೋಡಿ ಈ ರೀತಿ ಕೊಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನಮಗೆ ಒಂದು ಬ್ಲೌಸ್ ಪೀಸು ಸ್ಟಿಚ್ ಮಾಡೋಕ್ಕೆ ಕೊಟ್ಟರು ಅಂದರೆ ಒಂದು ಸರಿ ನಾವು ಥಿಂಕ್ ಮಾಡಬೇಕು ಯಾವ ರೀತಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ. ಬೇಕಿದ್ರೆ ಒಂದೆರಡು ವೀಡಿಯೋಸ್ಗಳನ್ನು ನೋಡ್ಕೋಬೋದು ನೀವು. ಈಗ ನಾವು ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಈಗ ಬ್ಯಾಕಲ್ಲಿ ನಾವೀಗ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಬ್ಯಾಕಲ್ಲಿ ಸಿಂಪಲ್ಲಾಗಿ ಈ ರೀತಿ ಬೋಟ್ ನೆಕ್ಕಲ್ಲಿ ಡಿಸೈನ್ ಕೊಟ್ಟಿರೋವಂಥದ್ದು. ಈಗ ಫಸ್ಟು ನಾವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಇದಕ್ಕೆ ಕ್ಯಾನ್ವಾಸ್ ಏನೂ ಕೊಡ್ತಾ ಇಲ್ಲ. ಹಾಗೆ ಇದಕ್ಕೆ ಇದೇ ಹೊಲಿತಾ ಇರುವಾಗಲೇ ಡೋರಿನ ಅಟ್ಯಾಚ್ ಮಾಡಬೇಕು. ಹಾಗಾಗಿ ಡೋರಿ ಕೊಡೋದಕ್ಕೋಸ್ಕರ ನಿಲ್ಲಿಸ್ಕೊಂಡು ನೋಡಿ ಇದೇ ರೀತಿಯೇ ಹೀಗೇ ಹೊಲಿತಾ ಹೋಗ್ಬೋದು. ಅಲ್ಲಿ ನಾವು ಡೋರಿನ ಅಟ್ಯಾಚ್ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಅಂದರೆ ಫಿನಿಶಿಂಗ್ ನೀಟಾಗಿ ಕೊಡೋದಕ್ಕೋಸ್ಕರ ನಾವು ಇವಾಗಲೇ ಡೋರಿನ ಕೊಡಬೇಕಾಗತ್ತೆ. ನೋಡಿ ಈ ರೀತಿ ಕೊಟ್ಬಿಟ್ಟು ಫಸ್ಟಿಗೆ ಈ ರೀತಿ ಹೊಲ್ಕೊಂಡು ಬನ್ನಿ. ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವಾ, ಇಲ್ಲಿ ನಾವು ಸ್ವಲ್ಪ ರಫು ಚೆನ್ನಾಗಿ ಹಾಕ್ಕೊಬೇಕು, ಯಾಕಂದರೆ ಡೋರಿ ಕಿತ್ತು ಬರೋವಂಥ ಸಾಧ್ಯತೆ ಇರುತ್ತೆ. ಈಗ ನೋಡಿ ನಾವು ಇದನ್ನು ಉಲ್ಟಾ ಫೋಲ್ಡ್ ಮಾಡಿ ತೆಗೆದುಬಿಡ್ತೀವಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಸಿ ಅನ್ನಿಸ್ತಿದೆಯಾ, ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಮೇನ್ ಫ್ಯಾಬ್ರಿಕ್ಕು ಲೈನಿಂಗನ್ನು ನೀಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಕ್ಯಾನ್ವಾಸ್ ಬೇಕಿದ್ದರೂ ಕೊಡ್ಬೋದು, ಕ್ಯಾನ್ವಾಸ್ ಏನು ಬೇಡ. ಯಾಕಂದರೆ ಲಂಗ, ಬ್ಲೌಸು, ಅದೇ ಲೆಹಂಗಾ ಎರಡೆರಡು ಸ್ಟಿಚ್ ಮಾಡೋಕ್ಕಿರುತ್ತಲ್ಲ, ನೀವು ಕಸ್ಟಮರ್ ನೋಡಿಕೊಂಡು ಚೆನ್ನಾಗಿ ನಿಮಗೆ ಅಮೌಂಟ್ ಎಲ್ಲ ಕೊಡ್ತಾರೆ ಅಂದರೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಬೋದು. ಇನ್ನೂ ಸಹ ಫಿನಿಷಿಂಗಲ್ಲಿ ಕೊಡ್ಬೋದು. ಇದು ಸಹ ಫಿನಿಷಿಂಗ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಎಷ್ಟು ಗಂಟೆಯಲ್ಲಿ ಅಂತಂದರೆ ಒಂದು 10 ಗಂಟೆಗೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ 3 ಗಂಟೆಗೆ ಅಷ್ಟು ಲೆಹಂಗಾನು ಸ್ಟಿಚ್ ಆಗಿತ್ತು. ಕಟ್ಟಿಂಗ್ ಎಲ್ಲ ನಾ ಮಾಡಿಕೊಟ್ಟೆ ಮತ್ತು ಸ್ಟಿಚಿಂಗ್ ಎಲ್ಲ ಯಾಸ್ಮಿನ್ ಮಾಡಿದ್ಲು ಬೇಗ ಬೇಗ. ಅದೇ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ, ಇನ್ನೂ ಒಂದು ಗಂಟೆ ಜಾಸ್ತಿ ಬೇಕಾಗುತ್ತೆ. ರೆಡಿ ಲೆಹಂಗಕ್ಕಿಂತ ಈ ಥರ ಸ್ಟಿಚ್ ಮಾಡ್ಕೊಂಡಿರೋದು ನಮ್ಮ ಅಳತೆಗೆ ತುಂಬ ಚೆನ್ನಾಗಿ ಬರುತ್ತೆ. ರೆಡಿ ಲೆಹಂಗ ಆದರೆ ತುಂಬ ನಾವು ಆಲ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಇಲ್ಲ ನಾವೇ ಈಗ ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ಕರೆಕ್ಟಾಗಿ ಬರುತ್ತೆ. ಈಗ ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಈಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟನ್ನು ನಾವು ಅಟ್ಯಾಚ್ ಮಾಡಬೇಕಾಗತ್ತೆ.
ಹಾಗೆಯೇ ಫ್ರೆಂಡ್ಸ್ ನನಗೊಬ್ಬರು ಕಮೆಂಟ್ ಮಾಡಿದರು, ನಾನು ತುಂಬ ಲೇಝಿ ಇದ್ದೀನಿ ಸಿಸ್ಟರ್, ನನಗೆ ಒಳ್ಳೊಳ್ಳೆ ಮೋಟಿವೇಶನ್ ವಿಡಿಯೋ ಹಾಕಿ ಅಂತ ಹೇಳ್ಬಿಟ್ಟು. ಓಕೆ ಸಿಸ್ಟರ್, ಇನ್ನು ಮುಂದೆ ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋಸ್ಗಳೆಲ್ಲ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನನಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ನೆಕ್ಸ್ಟು ಪ್ರತಿದಿನ ನಿಮಗೆ ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋನ ನಾನು ಹಾಕ್ತೀನಿ. ನೋಡಿ, ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಾದ್ಮೇಲೆ ಮತ್ತು ಟಕ್ಸನ್ನು ಹಿಡ್ಕೊಳ್ಳಿ. ನೀವು ಟಕ್ಸ್ ಕೊಟ್ಕೊಂಡಾಗ ಇವಾಗಲೇ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ. ಈಗ ನಾವು ಫ್ರಂಟು ಬ್ಯಾಕು ಎರಡು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರಂಟು ಬ್ಯಾಕು ಎರಡೂ ನೀಟಾಗಿ ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು ನೀವು ಲೆಹಂಗಾ ಅಂತೂ ಈಸಿ ಫ್ರೆಂಡ್ಸ್. ಸ್ಟ್ರೈಟಾಗಿ ಇಟ್ಕೊಂಡು ನೀವು ಸ್ಯಾರಿನ ಎಷ್ಟು ಉದ್ದ ಬೇಕು ನೋಡಿಕೊಂಡು ಕಟ್ ಮಾಡಿಕೊಂಡು ಬೆಲ್ಟ್ ಪಟ್ಟಿ ಕೊಟ್ಟು ಹೊಲಿಯೋದು ತುಂಬಾ ಈಸಿ. ಆಮೇಲೆ ಬೇಕಿದ್ರೆ ಲೈನಿಂಗ್ ಕೊಟ್ಕೋಬೋದು. ಲೆಹಂಗಾದ ಬ್ಲೌಸು ಸ್ವಲ್ಪ ಕೆಲವರಿಗೆ ಬಿಗಿನರ್ಸ್ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಮತ್ತು ಲೆಹಂಗಾದ ಬ್ಲೌಸು ತುಂಬ ಈಸಿನೇ ಆಗುತ್ತೆ. ಈಗ ಬಂದುಬಿಟ್ಟು ಹುಕ್ಸ್ ಪಟ್ಟಿ ಮತ್ತು ರಿಂಗ್ ಪಟ್ಟಿ ಮಾಡ್ಕೊಳ್ಳೋಣ. ನಾವೀಗ ಹುಕ್ಸನ್ನು ಅಟ್ಯಾಚ್ ಮಾಡೋದಕ್ಕೋಸ್ಕರ 2 ಪೀಸ್ಗಳನ್ನು ತಗೊಂಡು ಸ್ಟಿಚ್ ಮಾಡ್ಕೊತಾ ಇದ್ದಾಳೆ. ನಾವು ರೆಡಿ ಹುಕ್ಸನ್ನೇ ಕೊಡ್ತೀವಿ ಫ್ರೆಂಡ್ಸ್. ರೆಡಿ ಹುಕ್ಸೇ ತುಂಬ ಚೆನ್ನಾಗಿ ಈಗ ಆಗ್ತಾ ಇದೆ. ರೆಡಿ ಹುಕ್ಸೇ ಏನೂ ಕಂಪ್ಲೇಂಟ್ ಇಲ್ಲ, ಹಾಗಾಗಿ ನಾವು ರೆಡಿ ಹುಕ್ಸೇ ಕೊಡ್ತೀವಿ. ರೆಡಿ ಹುಕ್ಸ್ ಮಾಡೋ ವಿಧಾನ ಬೇಕಿದ್ರೆ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ರೆಡಿ ಹುಕ್ಸ್ ಅಂತ ಇದೆ, ನೀವು ಸರ್ಚ್ ಮಾಡಿ ನೋಡ್ಬೋದು. ಇಲ್ಲಾಂದರೆ ಯಾರಿಗಾದ್ರೂ ಬೇಕಿದ್ದರೆ ವೀಡಿಯೋಸು ಕಮೆಂಟ್ ಮಾಡಿ. ಹಾಗೆ ನನ್ನ ವಾಟ್ಸಪ್ ನಂಬರ್ ಇದೆ, ನೀವು ವಾಟ್ಸಪ್ಪಲ್ಲೂ ಸಹ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಕಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ಲ, ರೆಡಿ ಹುಕ್ಸನ್ನ ಮಾಡ್ತಾ ಇದ್ದಾಳೆ. ರೆಡಿ ಹುಕ್ಸ್ ಮಾಡೋದ್ರಿಂದ ತುಂಬಾ ಕೆಲಸನೂ ಸಹಿತ ಸ್ಮಾರ್ಟ್ ವರ್ಕ್ ಆಗುತ್ತೆ, ಬೇಗ ಈಸಿಯಾಗಿ ಮುಗಿಯುತ್ತೆ. ಅದೇ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ, ನೀವು ಟ್ರೈ ಮಾಡ್ಬೋದು. ನೋಡಿ ರೆಡಿ ಹುಕ್ಸು. ಹಾಗೆಯೇ ನಾವು ಸ್ಮಾರ್ಟ್ ವರ್ಕ್ ಮಾಡಿ ಜಾಸ್ತಿ ಅಮೌಂಟನ್ನು ಗಳಿಸೋದನ್ನು ನಾವು ಟೈಲರಿಂಗಲ್ಲಾಗಲಿ ಯಾವುದೇ ಬಿಸ್ನೆಸ್ಸಲ್ಲಾಗಲಿ ಕಲಿಬೇಕು. ಯಾಕಂದರೆ ನಾವು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಹಾಗೆ ನಮಗೆ ಅಮೌಂಟ್ ಬಂದಿಲ್ಲ, ಸಿಕ್ಕಾಪಟ್ಟೆ ಸಾಲ ಉಳಿತಾಯನೇ ಆಗ್ತಾ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನಾವು ಸ್ಮಾರ್ಟ್ ವರ್ಕ್ ಮಾಡಿಬಿಟ್ಟು ಜಾಸ್ತಿ ಅಮೌಂಟ್ ಗಳಿಸ್ಬಿಟ್ಟು ಉಳಿತಾಯನೂ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಎಷ್ಟೋ ವರ್ಷಗಳಾದ ನಂತರ ನಾವು ಎಷ್ಟು ಅಮೌಂಟು ಉಳಿಸ್ದೆ ಅಂತ ಹೇಳಿ ನೋಡೋ ಹೊತ್ತಿಗೆ ನಾವು ಏನೂ ಉಳಿಸಿರಲ್ಲ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ನೀವು ಪ್ರತಿದಿನವೂ ಅಷ್ಟೇ ಎಷ್ಟು ಖರ್ಚು ಮಾಡಿದ್ರಿ, ಎಷ್ಟು ಉಳಿಸಿದ್ರಿ, ಏನಕ್ಕೆ ದುಡ್ಡು ಇವತ್ತು ಖರ್ಚು ಮಾಡಿದೆ, ಅಥವಾ ಎಷ್ಟು ಕಸ್ಟಮರ್ ದುಡ್ಡು ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಒಂದ್ಸಲಿ ಚೆಕ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಇಲ್ಲ ಅಂತಂದರೆ ಯಾವುದೇ ವ್ಯವಹಾರದಲ್ಲಾದರೂ ಅಷ್ಟೇ ಲೆಕ್ಕಾಚಾರ ಕರೆಕ್ಟಾಗಿಲ್ಲ ಅಂತಂದರೆ ನಾವು ಏನು ಕೆಲಸನೂ ಏನು ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಈಗ ನೋಡಿ ಫ್ರೆಂಡ್ಸ್, ನಮಗೆ ಒಂದು ಬ್ಲೌಸಿಗೆ 10 ರೂಪಾಯಿ ಹಂಗೆ ಕೊಡ್ತಿದ್ವಿ. ಈಗ ಆ ದುಡ್ಡು ಉಳಿಸ್ಬಿಟ್ಟು ಅದರಲ್ಲೇ ನೀವು ದಾರ ತರ್ಬೋದಲ್ವಾ. ಒಂದು ದಾರ ತಂದರೆ 2 ಬ್ಲೌಸಿಗಂತೂ ಪಕ್ಕ ಆಗುತ್ತೆ. ಈ ರೀತಿ ನೀವು ಯೋಚನೆ ಮಾಡಬೇಕಾಗತ್ತೆ. ಈ ರೀತಿ ಯೋಚನೆ ಮಾಡಿಲ್ಲ ಅಂದರೆ ನಾವು ಯಾವುದೇ ಬಿಸ್ನೆಸ್ಸಲ್ಲೂ ಸಹಿತ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ತುಂಬ ಬ್ಲೌಸ್ಗೆ ಹುಕ್ಸ್ ಹಚ್ಚೋದಕ್ಕೆ ಕೊಡ್ತಾಯಿದ್ವಿ. ದಿನಕ್ಕೆ ಒಂದು 100 ರೂಪಾಯಿ 150 ರೂಪಾಯಿ ಬರೀ ಹುಕ್ಸ್ ಹಚ್ಚೋದಕ್ಕೆ ಆಗ್ತಾಯಿತ್ತು. ಈ ರೀತಿ ನಾವು ಮೆಥಡ್ ಕಲ್ತ ಮೇಲಂತೂ ಹುಕ್ಸ್ ಹಚ್ಚೋದಕ್ಕೆ ನಾವು ಜಾಸ್ತಿ ಕೊಡ್ತಾಯಿಲ್ಲ. ತುಂಬ ಜನ ಈ ರೀತಿ ಏನಾದರೂ ಬೇಡ ಅಂತೇಳಿ ಹೇಳೋರಿಗೆ ಮಾತ್ರ ನಾವು ಹುಕ್ಸ್ ಹಚ್ಚಿ ಕೊಡ್ತಾಯಿದ್ದೀವಿ. ನೋಡಿ, ಈಗ ರಿಂಗ್ ಪಟ್ಟಿ ಹುಕ್ಸ್ ಪಟ್ಟಿ ರೆಡಿ ಮಾಡ್ತಿದ್ದೆ. ಹುಕ್ಸ್ ಪಟ್ಟಿ ಮುಗೀತು, ಈಗ ರಿಂಗ್ ಪಟ್ಟಿ ರೆಡಿ ಮಾಡ್ತಾ ಇದ್ದಾಳೆ. ಹೀಗೆ ನೀವು ಈಸಿ ಮೆಥಡನ್ನು ಕಲ್ತ್ಕೊಳ್ಳಿ, ಸ್ಮಾರ್ಟಾಗಿ ವರ್ಕ್ ಮಾಡಿ, ಜಾಸ್ತಿ ಅಮೌಂಟನ್ನು ಗಳಿಸಿ ಅಂತ ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು, ಹುಕ್ಸ್ ಪಟ್ಟಿ ಆಯಿತು, ಈಗ ರಿಂಗ್ ಪಟ್ಟಿ ಮಾಡ್ತಾ ಇದ್ದಾಳೆ. ಒಂದು ಲೈನಿಂಗ್ ಬಟ್ಟೆನ ತೊಗೊಂಡು ಮೇನ್ ಫ್ಯಾಬ್ರಿಕ್ಕು ತೊಗೊಂಡು ಸ್ಟಿಚ್ ಮಾಡಿ. ಯಾಕಂದರೆ ಬರೀ ಮೇನ್ ಫ್ಯಾಬ್ರಿಕ್ಕೇ ಆದರೆ ಪಿಂಚ್ ಹೋಗುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ರಿಂಗ್ ಪಟ್ಟಿ ಮಾಡಿ. ಹಾಗೆಯೇ ಫ್ರೆಂಡ್ಸು, ನೀವು ಜಾಸ್ತಿ ಕಲಿಬೇಕು, ಇನ್ನೂ ಜಾಸ್ತಿ ಹೊಲಿಬೇಕು ಅಂತಂದರೆ ವೀಡಿಯೋಸ್ಗಳನ್ನು ನೋಡಬೇಕು. ತುಂಬ ವೀಡಿಯೋಸ್ಗಳನ್ನು ನೋಡಿ ಕಲಿತ್ರೆ ಮಾತ್ರ ನೀವು ಏನಾದರೂ ಅರ್ನಿಂಗ್ಸ್ ಮಾಡೋಕ್ಕಾಗೋದು. ಇಲ್ಲ ನೀವು ಬರೀ ನಾನು ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸು ಇಷ್ಟೇ ಹೊಲಿತೀನಿ ಅಂದರೆ, ಈಗಿನ ಫ್ಯಾಷನ್ ಒಂದು ಟ್ರೆಂಡಲ್ಲಿ ನಿಮ್ಮ ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸ್ ಯಾರೂ ಸಹ ಕೊಡೋದಿಲ್ಲ. ಪ್ರತಿದಿನವೂ ಹೊಸದನ್ನು ನಾವು ಕಲಿತು ಹೊಲಿದು ಕೊಟ್ಟಾಗ ಒಬ್ಬರಿಂದ ಒಬ್ಬರಿಗೆ ಪರಿಚಯ ಆಗಿ ಮತ್ತೆ ಬಟ್ಟೆ ಕೊಡೋದಕ್ಕೆ ಬರ್ತಾರೆ. ಈಗ ಶೋಲ್ಡರ್ ಅಟ್ಯಾಚ್ ಮಾಡ್ತಾ ಇದ್ದಾಳೆ. ಶೋಲ್ಡರ್ ಅಟ್ಯಾಚ್ ಮಾಡೋದನ್ನು ನೀವು ನೋಡ್ತಾ ಇದ್ದೀರಲ್ವ. ಈಗ ನೋಡಿ, ಈ ಲೆಹಂಗಾ ಬ್ಲೌಸು ಒಂದು ಅರ್ಧ ಗಂಟೆ ಒಳಗಡೆ ಮುಗಿಸಿದಾಳೆ. ತುಂಬ ಈಸಿಯಾಗೇ ಕೆಲಸ ಮಾಡ್ಬೋದು. ಆದರೆ ನಮಗೆ ಹೇಗಿರಬೇಕು ಅಂದರೆ ಆಸಕ್ತಿ ಇರಬೇಕು. ಯಾವುದೇ ಕೆಲಸ ನಾವು ಗ್ರೋತ್ ಆಗಬೇಕು ಅಂತಂದರೆ
ಆಸಕ್ತಿ ಇರಬೇಕು. ಈಗ ನೋಡಿ ಮಳೆ ನಿಧಾನಕ್ಕೆ ಬಂದ್ರೂ ಕೆಲವು ಸರಿ ಕೆರೆ ಕಟ್ಟೆಗಳೆಲ್ಲ ತುಂಬಿಡ್ತಾವೆ. ಹಾಗೆ ಪ್ರತಿದಿನ ಬಂದರೆ ಹೇಗೆ ಎಲ್ಲ ತುಂಬಿ ಉಕ್ಕಿ ಹರಿಯುತ್ತೋ ಹಾಗೆ ನಾವು ಪ್ರತಿದಿನ ಕೆಲಸಗಳನ್ನು ಮಾಡಬೇಕು. ಪ್ರತಿದಿನ ಕೆಲಸನ ಮಾಡಿದಾಗ ಮಾತ್ರ ನಾವು ಒಂದು ಗುರಿನ ಸಾಧಿಸೋಕ್ಕಾಗೋದು. ಅದು ಬಿಟ್ಟು ನಾವು ಒಂದು ದಿವಸ ಕೆಲಸ ಮಾಡ್ತೀವಿ, ಇನ್ನು 15 ದಿವಸ ಟೈಲರಿಂಗ್ ಮಿಷನ್ ಹತ್ರನೇ ಹೋಗಲ್ಲ, ನಾನು ಟೈಲರಿಂಗ್ ಕಲಿತಿದ್ದೀನಿ ಅಂತಂದರೆ ಹೇಗಾಗುತ್ತೆ? ನಾನು ಟೈಲರಿಂಗ್ ಕಲಿತಿದ್ದೀನಿ ಅಂತಂದರೆ ಕಲಿಯೋಕ್ಕೆ ಶುರು ಮಾಡಿರೋ ದಿನದಿಂದ ನೀವು ಕಲ್ತ್ರಿ ಅನ್ನೋ ಅಂಥ ಎಂಡಿಂಗೇ ಇಲ್ಲ. ನಾವು ಇಷ್ಟು ವರ್ಷದಿಂದ ಬಟ್ಟೆ ಹೊಲಿದ್ರು ಇವಾಗಲೂ ಸಹಿತ ನಮಗೆ ಹೊಸದನ್ನು ಕಲಿಯೋದಿದ್ದೇ ಇರುತ್ತೆ. ಕಲಿಕೆ ಅನ್ನೋದು ಹಾಗೆ ಫ್ರೆಂಡ್ಸ್, ಪ್ರತಿದಿನವೂ ಬೇರೆ ಬೇರೆ ಇರುತ್ತೆ. ಪ್ರತಿಯೊಬ್ಬರು ಬೇರೆ ಬೇರೆ ಥರ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ಟೈಲರಿಂಗಲ್ಲೇ ನೋಡಿ ಹೊಲಿಯೋ ಮೆಥಡೆಲ್ಲ ಬೇರೆ ಬೇರೆ ಟೈಲರ್ದು ಬೇರೆ ಬೇರೆ ಥರನೇ ಇರುತ್ತೆ. ಹಾಗೆ ಯಾವುದೇ ಕೆಲಸ ಆದರೂ ಅಷ್ಟೇ ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಇರುತ್ತೆ. ಆ ಥರ ಅವರು ಮಾಡ್ಕೊಳ್ತಾ ಹೋಗ್ತಾರೆ. ಅದು ನಮ್ಮ ಟ್ಯಾಲೆಂಟ್ ಮೇಲೆ ಬಿಟ್ಟಿರೋದು, ನಾವು ಯಾವ ರೀತಿ ಅದು ಒಂದು ಐಡಿಯಾಸಿಂದ ನಾವು ಸ್ಟಿಚ್ ಮಾಡ್ತೀವಿ ಅಂತೇಳಿ. ಬೋಟಿಕ್ಗಳಲ್ಲೆಲ್ಲ ಆದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಅವರು ಅದೇ ಫ್ಯಾಷನ್ ಡಿಸೈನಿಂಗ್ ಅಂತ ಕಲ್ತಿರ್ತಾರೆ. ನಾವೆಲ್ಲ ಆ ರೀತಿ ಏನು ಕಲ್ತಿಲ್ಲ, ಟೈಲರಿಂಗ್ ಕ್ಲಾಸ್ ಅಂತ ಕಲ್ತಿರೋದು. ಅದೇ ಈಗ ವೀಡಿಯೋಸ್ಗಳೆಲ್ಲ ನೋಡಿಕೊಂಡು ನಮಗೂ ಗೊತ್ತಿಲ್ಲದೆ ಕಲ್ತ್ಕೊಂಡು ಟ್ರೈ ಮಾಡೇ ನಾವು ಹೊಸದನ್ನು ಕಲಿಯೋದು. ನೀವು ಹೊಸದನ್ನು ಕಲಿಬೇಕು ಅಂದರೆ ಡೈರೆಕ್ಟು ಕಸ್ಟಮರ್ ಬ್ಲೌಸ್ ಮೇಲೆ ನೀವು ಟ್ರೈ ಮಾಡಬೇಡಿ. ಆಗ ಏನಾದರೂ ಬ್ಲೌಸು ಹಾಳಾದರೆ ಮತ್ತೆ ನಿಮಗೆ ಕಸ್ಟಮರ್ ಬರೋದೇ ಇಲ್ಲ. ಈಗ ನೋಡ್ತಾ ಇರ್ಬೋದು ಸ್ಲೀವನ್ನು ಅಟ್ಯಾಚ್ ಮಾಡ್ತಾ ಇದ್ದಾಳೆ. ನಾನು ಸ್ಟಿಚಿಂಗ್ ಹೇಳ್ತಾನೆ ಹಾಗೆ ನಿಮಗೆ ಒಂದೆರಡು ಮೋಟಿವೇಶನ್ ಮಾತುಗಳು ಸಹ ಹೇಳ್ತೀನಿ. ನೀವು ವೀಡಿಯೋಸನ್ನು ನೋಡಿದವರು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಲೈಕಿಂದ ನನಗೆ ಒಂದು ಇಂಟ್ರೆಸ್ಟ್ ಬಂದುಬಿಟ್ಟು ಮತ್ತೆ ನಾನು ಹೊಸ ವೀಡಿಯೋಗಳನ್ನು ಮಾಡ್ತೀನಿ. ಈಗ ಸ್ಲೀವ್ ಅಟ್ಯಾಚ್ ಆದಮೇಲೆ ಫಿಟ್ಟಿಂಗ್ ಅಂತ ಆಗುತ್ತೆ. ಹಾಗೆ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡಿದ್ರು ಲೆಹಂಗಾ ಹೇಳ್ಕೊಡಿ ಅಕ್ಕ ಅಂತೇಳಿ. ಹಾಗಾಗಿ ಇವತ್ತು ನಾವು ಲೆಹಂಗದ ಬ್ಲೌಸನ್ನು ಹೇಳ್ತಾ ಇದ್ದೀನಿ ನೋಡಿ. ಈಗ ಫಿಟ್ಟಿಂಗಿಗೂ ಮೊದಲು ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಬೇಕು. ಯಾಕಂದರೆ ಬ್ಲೌಸು ಎಲ್ಲೂ ಸಹ ಸರಿಬಾರ್ದು ನಾವು ಫಿಟ್ಟಿಂಗ್ ಮಾರ್ಕ್ ಹಾಕುವಾಗ ಅಂತೇಳಿ. ಇಲ್ಲ ಅಂತಂದರೆ ಫಿಟ್ಟಿಂಗ್ ಮಾರ್ಕ್ ಹಾಕುವಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ನೋಡಿ ಈ ರೀತಿ ಕರೆಕ್ಟಾಗಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಇಲ್ಲ ಅಂತಂದರೆ ಹೊಲಿದಿರೋದು ತಪ್ಪಾಗುತ್ತೆ. ತಪ್ಪು ನಮ್ಮಿಂದ ಆಗಲ್ಲ ಅಂತಿಲ್ಲ, ನಾವು ಸಹ ತಪ್ಪು ಮಾಡಿ ಸರಿ ಮಾಡಿ ಕಲ್ತಿರ್ತೀವಿ. ಯಾರಿಗೇ ಆದರೂ ಅಷ್ಟೇ ಪ್ರಯತ್ನ ಬೇಕು. ಒಂದು ಸಲ ತಪ್ಪಾಗ್ಬೋದು, 2 ಸಲ ತಪ್ಪಾಗ್ಬೋದು, ಪದೇ ತಪ್ಪಾಗಲ್ಲ. ಆದ್ದರಿಂದ ಈಗ ಫಿಟ್ಟಿಂಗು ಮಾಡೋದಕ್ಕೆ ನಾವು ಅಳತೆ ಬ್ಲೌಸನ್ನು ತೊಗೊಂಡು ಬಂದು ಅಳತೆ ಬ್ಲೌಸಲ್ಲೇ ಫಿಟ್ಟಿಂಗನ್ನು ಹಿಡಿಬೋದು. ನೋಡಿ ಇವಳು ಸಹ ಅಷ್ಟೇ ಅಳತೆ ಬ್ಲೌಸಿಂದನೇ ಫಿಟ್ಟಿಂಗ್ ಹಿಡಿತಾ ಇದ್ದಾಳೆ. ಕರೆಕ್ಟಾಗಿ ಬರುತ್ತೆ, ಏನು ಮಿಸ್ಟೇಕ್ ಆಗೋಲ್ಲ. ನೀವು ಕಟ್ಟಿಂಗನ್ನು ಕರೆಕ್ಟಾಗಿ ಮಾಡ್ಕೊಂಡಿದ್ದೀರ ಅಂದರೆ 100% ಸ್ಟಿಚ್ಚಿಂಗು ಸಹ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವಾ, ಇದೇ ರೀತಿ ಒಂದು ಗೆರೆ ಹಾಕ್ಬಿಟ್ಟು ನೀವು 3 ಅಂದರೆ ಈ ಗೆರೆಯಿಂದ ಪಕ್ಕಕ್ಕೆ 3 ಸ್ಟಿಚ್ ಬರಬೇಕು. ಒಳಗಲ್ಲ ಹೊರಗೆ 3 ಸ್ಟಿಚ್ ಬರಬೇಕು. ಆಗ ಬ್ಲೌಸು ಫುಲ್ಲು ಕ್ಲಿಯರ್ ಆಯಿತು. ಒಬ್ಬೊಬ್ಬರು ಸೈಡು ಫಿಟ್ಟಿಂಗ್ ಸ್ಟಿಚ್ಚನ್ನು ಒಂದು 7 ರಿಂದ 8 ಸ್ಟಿಚ್ ಹಾಕಿರ್ತಾರೆ. ಅಷ್ಟೊಂದು ಸ್ಟಿಚ್ ಹಾಕ್ಬಿಡಿ. 3 ಅಥವಾ 4 ಸ್ಟಿಚ್ ಆದರೆ ಸಾಕು. ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ಓವರ್ಲಾಕ್ ಮಾಡಿ ಕೊಟ್ಬಿಡಿ. ಯಾಕಂದರೆ ಫಿಟ್ಟಿಂಗ್ ಲೈನಲ್ಲಿ ನೋಡ್ತೀನಿ ನಾನು, ಸಿಕ್ಕಾಪಟ್ಟೆ ಹೊಲಿಗೆ ಹಾಕಿರ್ತಾರೆ, ಸಿಕ್ಕಾಪಟ್ಟೆ ಬಟ್ಟೆನೂ ಸಹ ಬಿಟ್ಟಿರ್ತಾರೆ. ಸಿಕ್ಕಾಪಟ್ಟೆ ಬಟ್ಟೆಯನ್ನು ಬಿಡಬೇಡಿ, ಆದರೆ ಮಿನಿಮಮ್ 2 ಇಂಚ್ ಅಥವಾ 1.5 ಇಂಚ್ ಅಂತೂ ಮಿನಿಮಮ್ ಬಿಡಬೇಕು. ಒಬ್ಬೊಬ್ಬರಂತೂ ಬಟ್ಟೆ ಬಿಡೋದಿಲ್ಲ ಅಂದರೆ ಬಿಡೋದೇ ಇಲ್ಲ, ಚೂರು ಒಂದು ಅರ್ಧ ಇಂಚ್ ಬಟ್ಟೆನೂ ಎಕ್ಸ್ಟ್ರಾ ಬಿಟ್ಟಿರಲ್ಲ, ಆ ರೀತಿ ಇರುತ್ತೆ. ಹಾಗಾಗಿ ನೀಟಾಗಿ ಫಿನಿಶಿಂಗ್ ಬರಬೇಕು. ಬ್ಲೌಸ್ ತುಂಬ ವರ್ಷ ಉಪಯೋಗಿಸ್ಬೇಕು ಅಂತಂದರೆ ನೀವು ಸ್ವಲ್ಪ ಬಟ್ಟೆನ ಬಿಟ್ಬಿಟ್ಟು ಹೊಲಿಯೋದು ಒಳ್ಳೆಯದು. ಹಾಗೆ ಲೆಹಂಗಾನು ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಾಯಿತು. ಲೆಹಂಗಾ ಏನಿಲ್ಲ ಫ್ರೆಂಡ್ಸ್, ನೀವು ಫಸ್ಟಿಗೆ ಸೀರೆನ ಉದ್ದ ಮಡ್ಚ್ಕೊಂಡು ಉದ್ದ ಅಳತೆ ತಗೊಳ್ಳಿ. ಸೊಂಟದಿಂದ ಕಾಲಿನವರೆಗೂ ಉದ್ದ ಅಳತೆ ತಗೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಪಟ್ಟಿ ಅಂದರೆ ಸೊಂಟದ ಪಟ್ಟಿ ರೆಡಿ ಮಾಡ್ಕೊಳ್ಳಿ. 5 ಇಂಚ್ ಅಗಲ ಆದರೆ ಸಾಕು. ಮತ್ತು ಅವರ ಸೊಂಟದ ಅಳತೆಗೆ ಉದ್ದ ಇಟ್ಕೊಂಡು ಕಟ್ ಮಾಡಿಕೊಂಡು ಈ ರೀತಿ ನೀವು ಲೆಹಂಗಾನ ಸ್ಟಿಚ್ ಮಾಡ್ಕೋಬೋದು. ಈ ನೆರಿಗೆ ನಿಮಗೆ 1.5 ಇಂಚ್ ಅಗಲ ಬೇಕಾ ಅಥವಾ 2 ಇಂಚ್ ಅಗಲ ಬೇಕಾ ನೋಡ್ಕೊತ ಈ ರೀತಿ ನೆರಿಗೆನ ಕೊಟ್ಕೊಂಡು ಲೆಹಂಗಾನ ರೆಡಿ ಮಾಡ್ಕೋಬೋದು. ಲೆಹಂಗಾ ಲಾಸ್ಟಲ್ಲಿ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ನೀಟಾಗಿ ನೀವು ನೆರಿಗೆ ಕೊಟ್ಕೊಂಡು ಹೋಗ್ಬೋದು. ಇನ್ನೂ ನಿಮಗೆ ಕಷ್ಟ ಆಯಿತು, ಸೀರೆ ಹೊರಟಿತ್ತು ಅಂತಂದರೆ ಗುಂಡ್ಪಿನ್ ಈ ರೀತಿ ಹಾಕ್ಕೊಂಡು ನೆರಿಗೆ ಮಾಡಿಕೊಂಡು ನೆಕ್ಸ್ಟು ನೀವು ಈ ರೀತಿ ಸ್ಟಿಚ್ ಮಾಡ್ಬೋದು. ಈ ರೀತಿ ನೋಡಿ, ಈಗ ಪಟ್ಟಿ ಮಧ್ಯೆ ಸೆಂಟರಲ್ಲಿ ಇಟ್ಕೊಂಡು ನೀವು ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಪಟ್ಟಿನ ಕೊಟ್ಕೋಬೋದು. ಯಾಕಂದರೆ ಸುಮ್ಮನೆ ನೆರಿಗೆ ಜಾಸ್ತಿ ಕೊಟ್ಟು ಪಟ್ಟಿ ಹಚ್ಚಿ ಸುಮ್ಮನೆ ಬಿಚ್ಚೋದಕ್ಕಿಂತ ಈ ರೀತಿ ನೋಡಿಕೊಂಡು ನೀವು ನೆರಿಗೆನ ಕೊಟ್ಟು, ಇದು ಸ್ಯಾರಿಗೆ ಕರೆಕ್ಟಾಗಿ ಆಯಿತು, ಏನೂ ಸಹ ಬಟ್ಟೆ ಉಳಿಲಿಲ್ಲ. ಕೊನೆಯಲ್ಲಿ ಈ ರೀತಿ ಆಯಿತು. ನಿಮಗೆ ಲೆಹಂಗಾ ಇಷ್ಟ ಆಗಿದ್ದರೆ, ಲೆಹಂಗಾ ಬ್ಲೌಸ್ ಸ್ಟಿಚಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕೊನೆಗೆ 4 ಗಂಟೆ ಅಷ್ಟೊತ್ತಿಗೆ
ಬ್ಲೌಸು ಮತ್ತು ಲೆಹಂಗಾ ಎರಡೂ ಸಹಿತ ಮುಗಿಸಿ ಐರನ್ ಎಲ್ಲ ಮಾಡಿಕೊಟ್ವಿ. ನಮಗೆ ಒಂದೇ ದಿವಸದಲ್ಲಿ ಕೊಡೋಕ್ಕಿದ್ದರಿಂದ ರೆಡಿ ಹುಕ್ಸು ತುಂಬಾ ಯೂಸ್ ಆಯಿತು. ನೋಡ್ತಾ ಇದ್ದೀರಲ್ವ, ಈ ರೀತಿ ಐರನ್ ಇನ್ನೂ ಹಾಕಬೇಕು. ನಾನು ಹಾಗೆಯೇ ವಿಡಿಯೋ ಮಾಡಿಕೊಂಡೆ. ಲೆಹಂಗಾ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್. ಹಾಗೆ ಎಲ್ಲರೂ ಸಹ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ.